ಸೂರ್ಯ ಅವ್ರು ನಿನಗೆ ಹಾಗಂದ್ರು ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಕಣೆ. ನನಗೆ ನಂಬಕ್ಕಾಗ್ತಾ ಇಲ್ಲ ಅಮ್ಮ. ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಿದ್ದ ಸೂರ್ಯ ಅವರು ಎಲ್ಲರೂ ಮುಂದೆ ಹೇಗೆ ಹಾಗೆ ಹೇಳಿದ್ರು ಅಂತ ಅನ್ನಿಸ್ತಾ ಇದೆ. ಆದ್ರೆ ಅದು ನಿಜ. ಹೇಗಾಯ್ತು ಇದೆಲ್ಲ? ರಾಕಿ ನನಗೆಲ್ಲ ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದೀನಿ ಅಂದ್ಲು. ಪರಿಮಳ ಅಕ್ಕ ಕೂಡ ಹಾಗೆ ಹೇಳೋದಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿದ್ದ ಪ್ರತಿಯೊಬ್ರು ವೇದಿಕಾ ಸಂತೋಷ್ ಸಂಬಂಧದ ಬಗ್ಗೆ ಗೊತ್ತಿದ್ದು ಅವರಿಬ್ಬರಿಗೆ ಒಳಗೊಳಗೆ ಸಹಾಯ ಮಾಡ್ತಿದ್ದೀನಿ ಅಂತ ಮಾತಾಡೋದಕ್ಕೆ ಶುರು ಮಾಡಿಬಿಟ್ರು. ಇದೆಲ್ಲ ನೀನು ಮುಂಚೆನೆ ಗೊತ್ತಿತ್ತೇನೆ? ನಿಜವಾಗ್ಲೂ ಗೊತ್ತಿರ್ಲಿಲ್ಲಮ್ಮ. ಗೊತ್ತಿದ್ದಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ನ? ಅವರೆಲ್ಲ ಅನ್ಭವಿಸೋ ಹಾಗೆ ನಾನು ಮಾಡ್ತಿದ್ದ? ನನಗೆ ಒಡ ಹೊಡ್ದವ್ರೆ ಇಲ್ಲ. ಪುನರ್ವಿವಾಹ ಮಾಡ್ಕೊಂಡು ಆ ಮನೆಗೆ ಹೋದ್ಮೇಲೆ ಪರಿಮಳ ಅಕ್ಕ, ರಾಕಿ ನನ್ನ ಸ್ವಂತ ಅಕ್ಕಂದಿರು ಅಂತ ತಿಳ್ಕೊಂಡಿದ್ದೆ. ಭಾವ, ಭಾಸ್ಕರ್ ನನ್ನ ಅಣ್ಣ ತಮ್ಮಂದಿರು ಅಂತ ಭಾವಿಸಿದ್ದೆ. ಆದ್ರೆ ನಾವ್ ಯಾರು ನಿನಗೆ ಸೇರ್ತವಳೆ ಅಲ್ಲ ಅಂತ ಇದ್ದಕ್ಕಿದ್ದಾಗೆ ಕೈ ತೊಳ್ಕೊಂಡ್ ಬಿಟ್ರಮ್ಮ. ವಿವರ್ಸ್ ಹೇಳ್ಬೇಕಾಗಿತ್ತು ಕಡೆ ಹೀಗಾಗಿದೆ ಅಂತ. ಹೇಳೋಣ ಅಂತಾನೆ ಹೋದೆ. ಆದ್ರೆ ಅವ್ರು ಯಾರು ನನಗೆ ಮಾತಾಡೋಕೆ ಅವಕಾಶನೇ ಕೊಡ್ಲಿಲ್ಲ. ಅಟ್ಲೀಸ್ಟ್ ಸೂರ್ಯ ಅವರಾದ್ರೂ ನನ್ನ ಅರ್ಥ ಮಾಡ್ಕೋತಾರೆ, ನನ್ನ ಮಾತು ಕೇಳಿಸ್ಕೋತಾರೆ, ನನ್ನ ನಂಬಿ ನನ್ನ ಹಿಂದೆ ಜೊತೆ ನಿಲ್ತಾರೆ ಅಂತ ಅನ್ಕೊಂಡಿದ್ದೆ ಅಮ್ಮ. ಆದ್ರೆ ಅವರು ಅವ್ರ ತಾಯಿ ಹತ್ರ ಹೋಗಿ ಇಂಥವ್ರ ಜೊತೆ ನನ್ನ ಪುನರ್ವಿವಾಹ ಯಾಕೆ ಮಾಡಿಸ್ತ್ರಿ ಅಂತ ಕೇಳ್ಬಿಟ್ರು. ಸೂರ್ಯ ಅವರ ಮಾತಂದು ನಾನು ಬದುಕಿರುವಾಗಲೇ ನನ್ನನ್ನು ಸಾಯಿಸ್ಬಿಟ್ರು ಅಮ್ಮ. ನಾನು ನಂಬಿದ ಸೂರ್ಯ ಇಲ್ಲ. ಇನ್ನು ಮುಂದೆ ನನ್ನ ಬಾಳಲ್ಲಿ ಬರೀ ಕತ್ಲು. ಈ ಇಬ್ರು ಮಕ್ಕಳು ಇಲ್ಲ ಅಂದಿದ್ರೆ ಅದೇ ಕ್ಷಣದಲ್ಲಿ ನಾನು ಉಸಿರು ಬಿಟ್ಬಿಡ್ತಾ ಇದ್ದೆ. ಯಾವ ಸುಖಕ್ಕೋಸ್ಕರ ಈ ಪುನರ್ವಿವಾಹ ಮಾಡಿಸಿದ್ರಿಮ್ಮ ನನಗೆ? ಸೂರ್ಯ ತುಂಬಾ ಒಳ್ಳೆಯವನು, ತಿಳುವಳಿಕೆ ಇರೋನು ಅಂತ ಅನ್ಕೊಂಡಿದ್ದೆ ನಾನು. ಯಾರು ನಿನ್ನನ್ನ ನಂಬದೆ ಹೋದ್ರು ಸೂರ್ಯ ನಿನ್ ಮೇಲೆ ಯಾವತ್ತೂ ಸಂಶಯ ಪಡಲ್ಲ ಅಂತ ಅನ್ಕೊಂಡಿದ್ದೆ. ದೇವರ ಸ್ಥಾನ ಕೊಟ್ಟಿದ್ದೆ ಕಡೆ ನಾನು ಅವರಿಗೆ. ಆದ್ರೆ ಅವರು ತಾನು ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋದನ್ನ ತೋರಿಸ್ಬಿಟ್ರು. ನಿನಗೆ ಅನ್ಯಾಯವಾಗಿ ಅವಮಾನ ಮಾಡಿದಾರಲ್ಲ ಅವರು, ಅವರಿಗೆ ನಾನು ಇನ್ನೊಂದು ಮುಖ ಏನು ಅನ್ನೋದನ್ನ ತೋರಿಸ್ತೀನಿ. ನಿನಗೆ ಅನ್ಯಾಯ ಮಾಡಿದ್ದಕ್ಕೆ ಅವ್ರು ಉತ್ತರ ಕೊಡಲೇಬೇಕು ಕಣೆ.